ಪರಿಹಾರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ತಗಾದೆಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ 10 ಲಕ್ಷ ಪರಿಹಾರ ಘೋಷಿಸಿ ಮಾನವೀಯತೆ ಮೆರೆದಿದೆ. ಬಿಜೆಪಿ ನಾಯಕರು ಆರೋಪಿಸದೆ ಕೇಂದ್ರದಿಂದ ಪರಿಹಾರ ಕೊಡಿಸ್ಲಿ, ಕೇಂದ್ರ ಸರ್ಕಾರ ಯಾಕೆ ರಕ್ಷಣಾ ಕಾರ್ಯಾಚರಣೆ ಮಾಡಲಿಲ್ಲ, ಪರಿಹಾರ ಘೋಷಣೆ ಮಾಡದೆ ರಾಜಕೀಯ ಮಾಡೋದು ಯಾಕೆ, ಕೇಂದ್ರದಿಂದ 50 ಲಕ್ಷ ಅಥವಾ 1 ಕೋಟಿ ಪರಿಹಾರ ಘೋಷಿಸಲಿ ನೋಡೋಣ. 1 ರೂಪಾಯಿ ಪರಿಹಾರ ಘೋಷಿಸದೆ ಆರೋಪಿಸುವುದು ಸರಿಯಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ಇದೀಗ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ಅವರು ವ್ಯಂಗ್ಯವಾಡಿದ್ರು. ಆನೆ ಕಾಲ್ ತುಳಿತಕ್ಕೆ ನೀವು 25 ಲಕ್ಷ ಘೋಷಣೆ ಮಾಡಿದ್ರೆ ಈಗ ಉಗ್ರರ ದಾಳಿಗೆ ಬಲಿ ಆಗಿರೋದು ಬರೀ 10 ಲಕ್ಷ ಪರಿಹಾರ ಘೋಷಿಸಿದ್ದೀರಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಸಚಿವರು ಕೂಡ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸಚಿವರು. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡ್ಲಿ ಅಲ್ಲ, BCCI ಕೊಡ್ಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದಲ್ಲಿ ದುಡ್ಡು ಕೊಡೋಕೇನೆ ಐತ್ರಿ, ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದು ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಅಲ್ಲ. ಇಡೀ ದೇಶ ಹಿಂದೂ 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 ಎಲ್ಲದೇ ರೀ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡ್ಲಿ ಅಲ್ಲ, BCCI ಕೊಡ್ಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದಲ್ಲಿ ದುಡ್ಡು ಕೊಡೋಕೇನೆ ಐತ್ರಿ, ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದು ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಅಲ್ಲ. ಇಡೀ ದೇಶ ಹಿಂದೂ 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 ಎಲ್ಲದೇ ರೀ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ